ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ದೀರ್ಘ ಸುಮಂಗಲಿ ಭವ ಪೂರ್ವಭಾವಿ ಸಭೆ ಅಂಬ್ಲಿಗಲ್ ಪಂಚಾಯಿತಿ ಕಪ್ಪಲಮಡುಗು ಮತ್ತು ಅಲಮೂರು ಪಂಚಾಯಿತಿಯ ಪೂರ್ವಭಾವಿ ಸಭೆ. ನನ್ನ ಅಕ್ಕ ತಂಗಿಯರೆಲ್ಲ ಬಂದಿದ್ರ. ಮೊಟ್ಟ ಮೊದಲನಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತದೆ. ಈ ಕಾರ್ಯಕ್ರಮವನ್ನು ನಾವೀಗ ದೇವರಮೂಲೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಇದು 3ನೇ ಕಾರ್ಯಕ್ರಮ. ಈ 3ನೇ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು 14ನೇ ತಾರೀಕು ಶುಕ್ರವಾರ 14ನೇ ತಾರೀಕು ಶುಕ್ರವಾರ ಇದೇ 14 ಹೌದು 14ನೇ ತಾರೀಕು ಶುಕ್ರವಾರ ದಿನದಂದು ಇದೇ ಜಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಊರುಗಳಿಂದ ಎಲ್ಲ ಅಕ್ಕ ತಂಗಿಯರನ್ನು ಒಂದು ಮನೆ ಕೂಡ ಬಿಡ್ತೀರಾ, ಎಲ್ಲರೂ ಕರ್ಕೊಂಡ್ಬರ್ಬೇಕು. ನಿಮ್ಮನ್ನ ಕರೆಸಿರೋ ಉದ್ದೇಶನೇ ಎಲ್ಲರನ್ನೂ ಕರ್ಕೊಂಡ್ಬರ್ಬೇಕು ಅಂತ. ನಿಮ್ಮದು ಈಗ ನೀವು ಹೋಗಿ ಈ ತರ ಕಾರ್ಯಕ್ರಮ ಇದೆ ಎಲ್ಲರೂ ಬರಬೇಕಂತ ಪ್ರತಿ ಮನೆಗೂ ಕೂಡ ನೀವು ಹೋಗಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ 14ನೇ ತಾರೀಕು ಮಡಿಲು ತುಂಬುವ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ಕುಟುಂಬಕ್ಕೆ ನೀವೆಲ್ಲರೂ ಸೇರಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಮತ್ತು MLC ಆದಂಥ ಅನಿಲನ್ನು ಕೂಡ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಸ್ವಲ್ಪ ತಡವಾಯಿತು. ಮಂಜಣ್ಣನವ್ರದ್ದು ದಿನಾಂಕಗಳು ನಮಗೆ ನಿಗದಿಪಡಿಸಕ್ಕೆ ಸ್ವಲ್ಪ ಅವ್ರದ್ದು ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ಡೇಟ್ ಕೊಡಲಿಲ್ಲ. ಅದರಿಂದ ಸ್ವಲ್ಪ ತಡವಾಯಿತು. ಈ ದಿನ ಇನ್ನೊಂದು 3 ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಒಂದನೇದೀಗ ದೀರ್ಘ ಸುಮಂಗಲಿ ಭವವನ್ನು ನಾವು ಎಲ್ಲ ಪಂಚಾಯಿತಿಗೂ ಕೂಡ ಇದನ್ನು ವಿಸ್ತರಿಸ್ತೀವಿ. ಇದಲ್ಲದೆ ಇದು ನಾವು ಕಾರ್ಯಕ್ರಮ ಆದ ಮೇಲೆ ನಮ್ಮ ಶ್ರೀಮತಿ ಜೊತೆ ಪ್ರತಿ ಮನೆಗೂ ನಿಮ್ಮ ಬಾಗಿಲಿಗೆ ನಾನು ಈ ಕಾರ್ಯಕ್ರಮವನ್ನು ತಗೊಂಡ್ಬರ್ಬೇಕಂತ ಮೂಲ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿಯಲ್ಲಿ ಪ್ರವಾಸ ಮುಗಿದ ಮೇಲೆ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ನಾನು ಈ ದೀರ್ಘ ಸುಮಂಗಲಿ ಭವ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ. ನಮ್ಮ ಶ್ರೀಮತಿ ಜೊತೆ ನಿಮ್ಮ ಮನೆಗಳಿಗೆ ಬರುವ ವರ್ಷ ಬರ್ತೀನಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೀನಿ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮವನ್ನು ಈಗ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಈ ತಾಲೂಕಿನ ಎಲ್ಲ ನನ್ನ ಸಹೋದರಿಯರ ಯಾರು ಗರ್ಭಿಣಿಯರಿದ್ದಾರೋ, ಯಾರು ನನ್ನ ಸಹೋದರಿಯರು, ಈ ತಾಲೂಕಿನ ಸೊಸೆಯರು ಮತ್ತು ಗರ್ಭವತಿ ಸೊಸೆಯರು ಮತ್ತು ಹೆಣ್ಮಕ್ಳು ಈ ತಾಲೂಕಿನ ಗರ್ಭವತಿಯರು ಸುಮಾರು ನಮಗೆ ಇವತ್ತು ಲಿಸ್ಟ್ ಪ್ರಕಾರ 2000ಕ್ಕಿಂತ ಹೆಚ್ಚು ಗರ್ಭವತಿಯರಿದ್ದಾರೆ. ಅವರಿಗೆ ಇದೇ ಜಾಗದಲ್ಲಿ ಶ್ರೀಮಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಈಗ ಘೋಷಣೆ ಮಾಡ್ತಾ ಇದ್ದೀನಿ. ಬರೋ ತಿಂಗಳಲ್ಲಿ 2000ಕ್ಕಿಂತ ಹೆಚ್ಚಿಗೆ ಹೆಣ್ಮಕ್ಳಿಗೆ ನನ್ನ ಸೋದರಿಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ಆಯೋಜನೆ ಮಾಡ್ತೀವಿ. ಅವರಿಗೆ ಪೌಷ್ಟಿಕ ಆಹಾರದ ಒಂದು ಕಿಟ್ಟು, ಅವರಿಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಧನ ಸಹಾಯ ಮತ್ತು ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯಲ್ಲಿ ಯಾವ ತರ ಮಾಡ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಅದೇ ರೀತಿ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲರೂ ಸೇರ್ಕೊಂತಾರೆ. ಎಲ್ಲಿ ಯಾವ ರೀತಿ ಆಯೋಜನೆ ಮಾಡ್ತಾರೋ ಆ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು
ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲಾ ಪಕ್ಷದ ಮುಖಂಡರು ಮತ್ತು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಸಲಹೆ ಮೇರೆಗೆ, ಅವರ ಸಹಕಾರ ಮೇರೆಗೆ ಈ ಕಾರ್ಯಕ್ರಮವನ್ನು ನಾನು ಮಾತೃ ದೇವೋ ಭವ ಅನ್ನುವ ಕಾರ್ಯಕ್ರಮವನ್ನು ನಾನು ಈಗ ಹೆಸರಿಡ್ತಾ ಇದ್ದೀನಿ. ಮಾತೃ ದೇವೋ ಭವ ಅನ್ನುವ ಕಾರ್ಯಕ್ರಮ ಈಗ ಏನು ಗರ್ಭಿಣಿಯರಿಗೆ ನಾವು ಶ್ರೀಮಂತ ಮಾಡ್ತೀವೋ ಆ ಕಾರ್ಯಕ್ರಮಕ್ಕೆ ಮಾತೃ ದೇವೋ ಭವ ಅನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನನಗೆ ಮೊಟ್ಟ ಮೊದಲನೇದಾಗಿ ತಾಯಿ ತಂದೆ ನಮ್ಮನ್ನು ಹುಟ್ಟಿ ಬೆಳೆಸ್ತಾರೆ, ಈ ಸಮಾಜಕ್ಕೆ ಪರಿಚಯ ಮಾಡಿಸ್ತಾರೆ, ಹೌದಲ್ವಾ? ತಂದೆ ತಾಯಿ ಆದಮೇಲೆ ಈ ಸಮಾಜಕ್ಕೆ ನಮ್ಮನ್ನು ಇಷ್ಟ ಗೌರವ ಬರಬೇಕು, ನಾವು ವಿದ್ಯಾವಂತರು ಆಗಬೇಕು, ಈ ಸಮಾಜದಲ್ಲಿ ಉನ್ನತ ವ್ಯಕ್ತಿ ಆಗಬೇಕು, ಈ ಸಮಾಜದಲ್ಲಿ ಓಡಾಡಬೇಕು ಅನ್ನುವ ಉನ್ನತ ಮನುಷ್ಯನಾಗಿ ನಾವು ನಿರ್ಮಾಣ ಮಾಡಬೇಕಾದ್ರೆ ಮೂರನೇದಾಗಿ ಗುರು ಅಂದ್ರೆ ನಮಗೆ ಟೀಚಿಂಗ್ ಮಾಡೋರು, ವಿದ್ಯೆ ಕಲಿಸೋರು. ನಮಗೆ ತಂದೆ ತಾಯಿ ನಂತರ ಆಗೋದು ಗುರುಗಳು ಅಲ್ವಾ? ಈ ಗುರುಗಳಿಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ, ಅದು ಆಚಾರ್ಯ ದೇವೋಭವ ಅಂತ. ಆಚಾರ್ಯ ದೇವೋಭವ ಅಂತ ಮೂರನೇ ಕಾರ್ಯಕ್ರಮವನ್ನು ನಾನು ಗುರುಗಳಿಗೆ ಅಂದ್ರೆ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಒಂದು ವೇದಿಕೆಗೆ ಕರೆತಂದು ಅವರ ಫ್ಯಾಮಿಲಿಗೆ ಗೌರವ ಕೊಡುವ ತರ ಆಚಾರ್ಯ ದೇವೋಭವ ಅಂತ ಮೂರನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀನಿ. ಒಂದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ, ಎರಡನೇದು ಮಾತೃದೇವೋಭವ ಕಾರ್ಯಕ್ರಮ, ಮೂರನೇದು ಆಚಾರ್ಯ ದೇವೋಭವ ಕಾರ್ಯಕ್ರಮ. 3 ಕಾರ್ಯಕ್ರಮಗಳನ್ನು ನಾನು ಆಯೋಜನೆ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ. ಒಂದನೆಯದು ನಮ್ಮ ಅಕ್ಕ ತಂಗಿಯರಿಗೆ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಎರಡನೇ ಕಾರ್ಯಕ್ರಮ ಕೂಡ ನನ್ನ ಸೋದರಿಯರಿಗೆ ಮಾತೃದೇವ ಕಾರ್ಯಕ್ರಮ. ಮೂರನೇ ಕಾರ್ಯಕ್ರಮ ನಮ್ಮ ತಂದೆ ತಾಯಿಗಳಿಗೆ ಸಮಾನದಂತ ಗುರುಗಳಿಗೆ ಮೂರನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಮೂರನೇ ಕಾರ್ಯಕ್ರಮದಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಎಲ್ಲರೂ ಸೇರ್ಕೊಂತಾರೆ, ಅವರಿಗೆ ಗೌರವ ಕೊಡುವ ತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ನಾಲ್ಕನೇ ಕಾರ್ಯಕ್ರಮ ಅಂದ್ರೆ ಪ್ರತಿನಿತ್ಯನೂ ನೀವು ಈ ಸಮಾಜದಲ್ಲಿ ಜೀವನ ಮಾಡಬೇಕಾದ್ರೆ ಏನೋ ಒಂದು ತರ ನಿಮ್ಗೆ ಸಪೋರ್ಟ್ ಬೇಕಾಗತ್ತೆ. ಸಪೋರ್ಟ್ ಅಂದ್ರೆ ಈಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀರು ಬೇಕಲ್ವಾ? ನೀರು ಯಾರು ಬಿಡ್ತಾರೆ? ಪಂಚಾಯತಿಯಿಂದ ಬಿಡ್ತಾರೆ. ಪಂಚಾಯತಿಯಿಂದ ಯಾರು? ಅವರು ನಿಮಗಾಗಿ ಸರ್ವಿಸ್ ಮಾಡೋರಲ್ವಾ? ನಿಮಗಾಗಿ ಸರ್ವಿಸ್ ಮಾಡೋರು, ಪಂಚಾಯತಿಯಿಂದ ಕೆಲಸ ಮಾಡೋರು, ಪಂಚಾಯತಿಯಿಂದ ನೀರು ಬಿಡೋರು. ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ, ಅಲ್ಲಿ ನಿಮಗೋಸ್ಕರ ಕೆಲಸ ಮಾಡುವಂಥವ್ರು, ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು, ನೀವು ಕರೆಂಟ್ ಬೇಕು ಲೈನ್ ಮ್ಯಾನ್ ಕೆಲಸ ಮಾಡುವಂಥವ್ರು, ಯಾವುದೇ ನಮ್ಮ ಸರ್ಕಾರದಿಂದ ಕೆಲಸ ಮಾಡುವಂಥವ್ರು, ಸರ್ಕಾರದಿಂದ ಅಂದರೆ ಪಬ್ಲಿಕ್ ಸರ್ವಿಸ್, ನಿಮಗೆ ಪ್ರತಿನಿತ್ಯನೂ ಕೂಡ ನಿಮಗೆ ಅನುಕೂಲವಾಗುವಂತೆ ಸರ್ಕಾರದಿಂದ ಪಬ್ಲಿಕ್ ಸರ್ವಿಸ್ ಮಾಡುವಂಥವ್ರು, ಪಬ್ಲಿಕ್ ಸರ್ವಿಸ್ ಮಾಡುವಂಥವ್ರಿಗೆ ನಾವು ಗುರುತಿಸಬೇಕು ಅಲ್ವಾ? ಅದಕ್ಕೋಸ್ಕರ ಅವರಿಗೆ ಪಬ್ಲಿಕ್ ಸರ್ವಿಸ್ ಮಾಡುವಂಥವ್ರನ್ನ ನಾವು ಗುರುತಿಸೋಕೋಸ್ಕರ ಈ ಸಮಾಜದಲ್ಲಿ ಅವರಿದ್ರೇನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಸಪೋರ್ಟ್ ಮಾಡಿದ್ರೇನೆ ನಾವು ಜೀವನ ಮಾಡೋಕ್ಕಾಗೋದು. ಅದರಿಂದ ಅವರನ್ನು ಗುರುತಿಸುವ ಕಾರ್ಯಕ್ರಮ ಕೂಡ ನಮ್ಮದು ಮುಖ್ಯ. ಅದರಿಂದ ನಾವು ಸರ್ಕಾರದಲ್ಲಿ ಇವತ್ತು ಹಳೆಯ ಸರ್ಕಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ನಮಗೋಸ್ಕರ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಗುರುತಿಸುವ ಕಾರ್ಯಕ್ರಮವನ್ನು ನಾನು ಸಮಾಜ ಸೇವೆ ಅನ್ನುವ ಒಂದು ಹೆಸರಿಟ್ಟುಬಿಟ್ಟು ಅವರಿಗೆ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡ್ತಾ ಇದ್ದೀನಿ. ಅದು ಕೂಡ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ಕೊತ್ತೂರು ಮಂಜುನಾಥ್ ಅವರು ಎಲ್ಲರೂ ಸೇರಿ ನನಗೆ ಒಂದು ಸಹಾಯ ಕೊಟ್ಟಿದ್ದಾರೆ.
ಇಲ್ಲಿ ನಮ್ಮ ಸರ್ಕಾರದ ಎಲ್ಲ ಕೆಲಸ ಮಾಡೋದ್ರಿಂದ ಪಕ್ಷದಿಂದ ಮಾಡೋಕ್ಕಾಗಲ್ಲ. ಅದರಿಂದ ನಮಗೆ ಒಂದು ಟ್ರಸ್ಟ್ ಇದೆ, ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ. ಆ ಟ್ರಸ್ಟ್ ಇಂದ ನಾವು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಇಂದ 3 ಕಾರ್ಯಕ್ರಮಗಳನ್ನು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಸಲಹೆಯೊಂದಿಗೆ, ಮಯ್ಯನ ಅವರ ಸಲಹೆಯೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ನಿಂದ ಮಾತೃದೇವೋಭವ ಕಾರ್ಯಕ್ರಮ, ಆಚಾರ್ಯ ದೇವೋಭವ ಕಾರ್ಯಕ್ರಮ ಮತ್ತು ಸಮಾಜ ಸೇವೆ, ಜನಸೇವೆ ಕಾರ್ಯಕ್ರಮವನ್ನು 3 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನನ್ನ ಎಲ್ಲ ಪಕ್ಷದ ಮುಖಂಡರು ತಾವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಆಶೀರ್ವಾದ ಬೇಕು, ನಮ್ಮ ಕುಟುಂಬ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ. ಅದೇ ರೀತಿ ಈಗ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ. ದಯವಿಟ್ಟು ನೀವೆಲ್ಲ ಹಾಗೆ ಸಾವಧಾನದಿಂದ ಕೂತಿರ್ಬೇಕು. ಇಷ್ಟೆಲ್ಲ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇನ್ನೊಂದು ನಮ್ಮ ಪಕ್ಷದ ಮುಖಂಡರೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದರೆ ನಿಮ್ಮ ಅಣ್ಣ ತಮ್ಮದರಾಗಲಿ, ನಿಮ್ಮ ಗಂಡಂದರಾಗಲಿ, ನಿಮ್ಮ ಸಹೋದರಿ ಆಗಲಿ, ಯಾರಾದರೂ ಆಗಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಚೆ ಬರ್ತಾರೆ ಎಲ್ಲ ಕೆಲಸಗಳಿಗೆ. 2 ವೀಲರಲ್ಲಿ ಬರ್ತಾರೆ, ಸೇಫ್ಟಿ ಇರಲ್ಲ. ಅದರಿಂದ ಹೆಲ್ಮೆಟ್ ಅನ್ನು ನಾವು ಉಚಿತವಾಗಿ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಣ್ಣ ತಮ್ಮದರಿಗೆ ಉಚಿತವಾಗಿ ಹೆಲ್ಮೆಟ್ ಕೊಡ್ಬೇಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಸೀನಿಯರ್ಸ್ ಮುಖಂಡರೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದರಿಂದ ಅವರ ಒತ್ತಾಯದ ಮೇರೆಗೆ ಈ ಹೆಲ್ಮೆಟ್ ಕಾರ್ಯಕ್ರಮ ಕೂಡ ಎಲ್ಲ ನನ್ನ ಅಣ್ಣ ತಮ್ಮದರಿಗೆ ಈ ಹೆಲ್ಮೆಟ್ ಅವರಿಗೆ ಸೇಫ್ಟಿಯಾಗಿ 2 ವೀಲರ್ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಸೇಫ್ಟಿಯಾಗಿ ಇಟ್ಕೊಳ್ಳೋಕೆ ಹೆಲ್ಮೆಟ್ ಉಚಿತವಾಗಿ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಲು ಚಿಂತನೆ ಮಾಡ್ತಾ ಇದ್ವಿ. ಅದು ಹತ್ತಿರದಲ್ಲಿ ನಾವು ಅದನ್ನು ಕೂಡ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಈಗ ದಯವಿಟ್ಟು ನನ್ನ ಅಕ್ಕ ತಂಗಿಯರು, ದಯವಿಟ್ಟು ಅಕ್ಕ, ಅಮ್ಮ ಸ್ವಲ್ಪ ದಯವಿಟ್ಟು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೀವಿ. ದಯವಿಟ್ಟು ನೀವು ಎಲ್ಲಿದ್ದರೂ ಅಲ್ಲೇ ಇರಬೇಕು. ಯಾರಿಗೆ ಬಂದಿಲ್ಲ ಅಂತ ನಾನು ಕೇಳ್ತೀನಿ. ನೀವು ಪ್ರತಿಯೊಬ್ಬರಿಗೂ ಬರೋವರೆಗೂ ಈ ನಮ್ಮ ಜೆಂಟ್ಸ್ ಮುಖಂಡರು ಎಲ್ಲರೂ ಎದ್ದೋದ್ರೂ ಪರವಾಗಿಲ್ಲ, ನೀವು ದಯವಿಟ್ಟು ಕುತ್ಕೋಬೇಕು. ಲಾಸ್ಟ್ ಕಷ್ಟ ಅಕ್ಕ ತಂಗಿಯರಿಗೂ ಸೇರೋವರೆಗೂ ಅಲ್ಲೇ ಕುತ್ಕೊಳ್ಳಿ. ಎಲ್ಲರಿಗೂ ಬಂದ ಮೇಲೆ ಊಟ ರೆಡಿ ಇದೆ. ಊಟ ನಿಮ್ಮ ಜೊತೆ ನಾನು ಮಾಡ್ತೀನಿ. ಊಟ ಮಾಡಿಕೊಂಡು ಆಮೇಲೆ ಹೋಗೋಣ. ದಯವಿಟ್ಟು ನೀವು ಎಲ್ಲಿ ಕೂತಿದ್ರು ದಯವಿಟ್ಟು ನೀವು ಜೆಂಟ್ಸು ಯಾರು ದಯವಿಟ್ಟು ಬರಬೇಡಿ. ಹೆಣ್ಮಕ್ಳು ಒಂದು 10 ಜನ ಇಲ್ಲಿ ಬನ್ನಿ. ಹೆಣ್ಮಕ್ಳು 10 ಜನ ಬನ್ನಿ. ಸಾರಿ ಕೊಡಿ ದಯವಿಟ್ಟು. ಅಕ್ಕ ಸಾರಿ ಕೊಡಿ, ಪರವಾಗಿಲ್ಲ.